ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀಪ ಇವತ್ತಿನ ಬ್ಲಾಗ್ ಏನು ಮಾಡಾಕತ್ತಿಲ್ರಿ, ರೆಸಿಪಿ ಮಾಡಾಕತ್ತೇನ್ರಿ ಫ್ರೆಂಡ್ಸ್. ನಿಮ್ ಕೂಡ ನಾ ಶೇರ್ ಮಾಡ್ಕೋಬೇಕಂತ ಅನ್ನಾಗತ್ತೇನ್ರ ರೆಸಿಪಿ ನೋಡಿ. ಆಗ ಇವತ್ತು ಏನು ಸ್ಪೆಷಲ್ಪ್ಪ ಅಂದ್ರೆ ನನ್ನ ಮಗಳಿಗೋಸ್ಕರ ಪನ್ನೀರ್ ಮಸಾಲ ಬೇಕಾಗಿತ್ತು ರೀ. ಹಾಗಾಗಿ ಪನ್ನೀರ್ ಮಸಾಲ ಮಾಡಾಕತ್ತಿದ್ದೇನೆ ನೋಡ್ರಿ ಫ್ರೆಂಡ್ಸ್ ರೀ, ಡಬ್ಬಿಗೆ ಅಂತೇಳ್ರಿ, ಸ್ಕೂಲ್ ಡಬ್ಬಿಗೆ ರೀ. ಆಕಿಗೆ ಮಾಡಿದಾಗ ನಾವು ಸಂತಿ ಬಂದಿದ್ರು ಫ್ರೆಂಡ್ಸ್. ಅವಾಗಲೇನ ಹೇಳ ಮಮ್ಮಿ ಪನ್ನೀರ್ ತಗೋ, ನಂಗೆ ಪನ್ನೀರ್ ಮಾಡೋಕ್ಕಿಂತ ಅನ್ನ ಪನ್ನೀರ್ ಮಸಾಲ ತೊಗೊಂಬಂದಿನಿ ರೀ ಫ್ರೆಂಡ್ಸ್. ಈಗ ಪನ್ನೀರ್ ಮಸಾಲ ಮಾಡಾಕ ಏನೇನು ಬೇಕಪ್ಪ ಅಂತೇಳಿ ನೋಡ್ಕೊಂಬರೋಣರಿ. ಮೊದಲಿಗೆ ರೀ ಉಳ್ಳಾಗಡ್ಡಿ ರೀ, ಟೊಮ್ಯಾಟೊ ರೀ, ಗೋಡಂಬಿ ರೀ, ಕೊಬ್ಬರಿ ರೀ, ಕೊತ್ತಂಬರಿ ರೀ, ಜೀರಿಗೆ ರೀ, ಬೆಳ್ಳುಳ್ಳಿ ರೀ, ಮತ್ತು ಪನ್ನೀರ್ ರೀ, ಇದಿಷ್ಟು ಬೇಕ್ರಿ. ಮತ್ತು ಅದ್ರಕ್ ಪೇಸ್ಟ್ ರೀ, 2 ಹಸಿಮೆಣಸಿನ್ಕಾಯಿ ರೀ ಫ್ರೆಂಡ್ಸ್ ರೀ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಾರೆ ರೀ, ನಾವು ಅದ್ರಕ್ ಪೇಸ್ಟ್ ಅಂತೀವಿ ಫ್ರೆಂಡ್ಸ್ ರೀ. ಹಂಗಾಗಿ ರೀ ಪನ್ನೀರ್ ಮಸಾಲ ಮಾಡೋಕ್ರಿ ಏನೇನು ಬೇಕು ಐಟಮ್ ಅಂತ ನಿಮ್ಗೆ ತೋರಿಸಿದ್ದೇನೆ ರೀ. ಈಗ ಬರ್ರಿ ಪನ್ನೀರ್ ಕಟ್ ಮಾಡೋಣ ರೀ ಫ್ರೆಂಡ್ಸ್ ರೀ. ನಿಮ್ಗೆ ಯಾವ ಸೈಜ್ ಹೆಂಗೆ ಬೇಕಂತೇಳಿ ಕಟ್ ಮಾಡ್ಕೊಬೋದ್ರಿ. ಇದು ಸ್ವಲ್ಪ ದಪ್ಪು ಕಟ್ ಮಾಡ್ಕೋತಾರೆ ನೋಡ್ರಿ. ಇದನ್ನ ಕಬಾಬ್ ಕೂಡ ಮಾಡಿರ್ತಾರೆ ನೋಡ್ರಿ ಫ್ರೆಂಡ್ಸ್, ಚೌಕ್ ಚೌಕ್ ಆ ಟೈಪ್ ರೀ. ಇಲ್ಲಿ ನಮ್ಮ ಮಗಳ ಡಬ್ಬಿ ಕಟ್ಟೋದ್ರಿಂದ ಕಟ್ಟಾಕ್ ಬೇಕಾಗಿತ್ರಲ್ಲ ರೀ. ಹಾಗಾಗಿ ಏನು ಮಾಡೀನಿ ರೀ, ನಾನು ಸಣ್ಣ ಪೀಸ ಮಾಡಿದ್ದೇನೆ ರೀ, ಚಿಕ್ಕ ಪೀಸ ಕಟ್ ಮಾಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ರೀ. ಈ ಥರ ಸ್ಟ್ರೇಟ್ ಕಟ್ ಮಾಡ್ಕೇಸಿಂದ್ರೆ ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕು, ಮೀಡಿಯಮ್ ಸೈಜ್ ಬೇಕಂತ ಹೇಳ್ರಿ. ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೇನೆ ರೀ. ಇದರದಿಂದ ಹೆಲ್ಪ್ ಆಗುವಂಥದ್ದು ಪನ್ನೀರ್ ಮಸಾಲದಿಂದ ಏನು ಹೆಲ್ಪ್ ಆಗ್ತೈತೆ ಅಂದ್ರೆ, ಮೊಣಕಾಲು ಹೊಡಿತಿರ್ತಾರಲ್ಲ ರೀ, ಅದು ಏನೋ ಕಡಿಮೆ ಇರ್ತೈತೆ ನೋಡ್ರಿ ಫ್ರೆಂಡ್ಸ್, ಅದಕ್ಕೆ ಒಳ್ಳೇದಂತ್ರಿ. ನನಗೆ ಗೊತ್ತಿರೋದು ಹೇಳಿದ ಗೊತ್ತ್ರಿ ಅಷ್ಟೇ ರೀ ಫ್ರೆಂಡ್ಸ್ ರೀ. ನನಗೆ ಇದು 3ನೇ ಸತಿ ಮಾಡಾಕತ್ತಿದ್ದೆ ರೀ ಫ್ರೆಂಡ್ಸ್ ರೀ. ಹಂಗಾಗಿ ರೀ ಇದರಿಂದ ತಿನ್ನೋದ್ರಿಂದನ ಒಳ್ಳೇದಂತ ನೋಡ್ರಿ ಫ್ರೆಂಡ್ಸ್ ರೀ. ಮೈ ಕೈ ಕಾಲು ಹೊಡಿತಾವಲ್ರಿ ಅಂಥವ್ರಿಗೆ ಒಳ್ಳೇದಂತ್ರಿ. ಹಂಗೆ ಬರೀಗ ನಾನು ಚಿಕ್ಕ ಪೀಸ ಕಟ್ ಮಾಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ರೀ. ಈ ಥರ ರೀ. ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಹೊಟ್ಟೆ ಒಳಗೆ ಹಾಕೋರಿ, ಯಾಕಂದ್ರೆ ಸ್ವಲ್ಪ ಮಾತಾಡೋದು ಕನ್ಫ್ಯೂಸ್ ಆಗ್ತೈತ್ರಿ. ಹಂಗಾಗಿ ಫ್ರೆಂಡ್ಸ್ ರೀ ಈಗ ಬಾಣ್ಲಿ ಅಂದ್ರೆ ನಾವು ಕಡಾವಂಗಿ ಅಂತೀರಿ, ನಿಮ್ಮ ಕಡೆ ಸೈಡ್ ಎಲ್ಲ ಬಾಣ್ಲಿ ಐತಿರಿ, ನಾವು ಕಡಾವಂಗಿ ಅಂತೀವಿ ರೀ. ಕಡಾವಂಗಿ ಇಟ್ಕೇಸಿಂದ ಒಂದಿಷ್ಟು ಎಣ್ಣೆ ಹಾಕಿ ಕೇಸಿಂದ್ರಿ ಪನ್ನೀರನ್ನ ಫ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ಆಮೇಲೆ ಮಸಾಲೆ ಮಾಡಿದ ನೀರು ಹಾಕಿರ್ತೀವ್ರಲ್ಲ ರಬಡ ಥರ ರೀ, ಅದ್ರಾಗ ಹಾಕಿರಿ ಒಡೆಯಂಗಿಲ್ರಿ. ಈಗ ಸ್ವಲ್ಪ ಬೆಚ್ಚಗೆ ಮಾಡಿರಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರಿ. ಹಂಗಾಗಿ ರೀ ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗ್ದ್ವಿ ಅಂದ್ರೆ ರೀ, ಅದು ನೀರಿನ ಒಳಗೆ ಅದ್ರೊಳಗೆ ಹಾಕ್ತೇವೆ ನೋಡ್ರಿ ಸಾಂಬಾರು ಒಳಗೆ ರೀ, ಅವಾಗ ಇವು ಪೀಸ ಒಡೆಯಂಗಿಲ್ರಿ ಫ್ರೆಂಡ್ಸ್ ರೀ. ಇಲ್ಲಿ ಮೀಡಿಯಮ್ ನಿಮ್ಗೆ ಕ್ಯಾಮ್ರಾದಾಗ ಕಾಣಾಕತ್ತಿಲ್ರಿ, ಇಲ್ಲಿ ಸ್ವಲ್ಪ ಚಿಕ್ಕ ಗೋಲ್ಡನ್ ಕಲರ್ ಬಂದೈತ್ರಿ ಫ್ರೆಂಡ್ಸ್ ರೀ. ಹಂಗಾಗಿ ಇಲ್ಲಿ ಕಾಣಾಕತ್ತ ನೋಡ್ರಿ, ಇಷ್ಟ ತೆಗದೇನ್ರಿ. ಇದಕ್ಕೆ ರೀ ಕಡಾವಂಗಿಯಾಗ ಎಣ್ಣೆ ಇತ್ತು ಫ್ರೆಂಡ್ಸ್ ರೀ, ಅದಕ್ಕೆ ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಮಸಾಲೆ ಎಲ್ಲ ಏನೇನು ತೊಗೊಂಡು ಐಟಮ್ ರೀ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕ್ರಿ. ಹಂಗಾಗಿ ರೀ ಫ್ರೆಂಡ್ಸ್ ರೀ ಒಂದು ಉಳ್ಳಾಗಡ್ಡಿ ತೊಗೊಂಡೇನ್ರಿ, ಒಂದು ಸಣ್ಣ ಟೊಮ್ಯಾಟೊ ರೀ, ಇಷ್ಟೂ ಫ್ರೈ ಮಾಡ್ಕೋಬೇಕ್ರಿ. ಅದ್ರ ಹಸಿ ವಾಸನೆ ಪೂರ ಹೋಗ್ಬೇಕ್ರಿ ಫ್ರೆಂಡ್ಸ್, ಆ ಥರ ಫ್ರೈ ಮಾಡ್ಕೋಬೇಕ್ರಿ. ತಿನ್ನೋ ಹೊತ್ನ್ಯಾಗ ಟೇಸ್ಟ್ ಸೂಪರಾಗಿ ಬರತ್ರಿ. ಒಂದು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್, ಬೆಳ್ಳುಳ್ಳಿ ಗಡ್ಡಿ ಹಾಕಿದ್ದೀನಿ ರೀ. ಆಮೇಲೆ ನೋಡ್ರಿ ಕೊಬ್ಬರಿ ರೀ, ಸ್ವಲ್ಪ ಕೊಬ್ಬರಿ ತೊಗೊಂಡೇನ್ರಿ ಫ್ರೆಂಡ್ಸ್ ರೀ, ಹಸಿ ಕೊಬ್ಬರಿ ರೀ. ನೀವು ಒಣ ಕೊಬ್ಬರಿ ಆದರೂ ತೊಗೋಬೋದ್ರಿ. ಹಂಗೆ ಗೋಡಂಬಿ ನೋಡ್ರಿ, ನಾನು ಮುಟ್ಟಿ ಕೈಗೆ ಮುಟ್ಟಿ ಅಷ್ಟು ಬರ್ತಾವಲ್ಲ ಅಷ್ಟು ತೊಗೊಂಡೇನ್ರಿ. ಇಷ್ಟೂ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೆ ಫ್ರೈ ಮಾಡ್ಬೇಕ್ರಿ. ಹಂಗೆ ಜೀರಿಗೆ ನೋಡ್ರಿ, ಜೀರಿಗೆ ಹಾಕಿರಿ, ಕೊತ್ತಂಬರಿ ಹಾಕಿರಿ. ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬೇಕ್ರಿ ಫ್ರೆಂಡ್ಸ್ ರೀ. ಈ ಫ್ರೈ ಮಾಡೋದ್ರಿಂದ ಗೋಲ್ಡನ್ ಕಲರ್ ಬರುವಾಗ ಇತ್ತಂದ್ರೆ ರೀ, ಹಸಿ ವಾಸನೆ ಹೋತಂದ್ರೆ ಪನ್ನೀರ್ ಮಸಾಲ ಸೂಪರಾಗಿ ಬರತ್ರಿ. ಮಕ್ಕಳಿಗೆ ಇಷ್ಟ ಆಗ್ತೈತೆ ನೋಡ್ರಿ, ಸ್ಕೂಲ್ ಡಬ್ಬಿಗೆ ಕಟ್ಟಾಕರೋರಿ. ಹಾಗಾಗಿ ನನ್ನ ಮಗಳಿಗೆ 2 ಸತಿ ಮಾಡಿಕೊಟ್ಟೀನಿ ರೀ, ಮತ್ತು ಇಷ್ಟ ಆಗೈತ್ರಿ, ಅದನ್ನ ಮಾಡೋಣಾಗತ್ತಾಳ್ರಿ. ಹಾಗಾಗಿ ಮಾಡಿದಾಗ ಸಂತಿ ಮಾಡ್ಕೊಂಬರೋದ್ನೇ ಅದೊಂದು ತೊಗೊಂಡು ಬಂದೀನಿ ರೀ ಫ್ರೆಂಡ್ಸ್ ರೀ. ಇದೆಲ್ಲ ಮಸಾಲೆ ಈಗ ಆರ್ಬೇಕ್ರಿ. ಆರಿದ ನಂತರ ಮಿಕ್ಸರ್ ಡಬ್ಬಿಗೆ ಹಾಕಾಕತ್ತೇನಿ ರೀ ಫ್ರೆಂಡ್ಸ್. ಆರಿತ್ರಿ ಈಗ ಮಸಾಲೆ ರೀ. ಹಂಗಾಗಿ ನನ್ನ ಮಗಳು ಅನ್ನಾಕತ್ತೇಳಿ ಮಮ್ಮಿ ರೆಡಿ ಆತಿಲ್ಲ ಅಂತೇಳ್ರಿ. ಅಂದ್ರೆ ಸಾಲಿ ಟೈಮ್ ಆಗಿದ್ರೆ ಆಕಿ ಊಟನ ಮಾಡಿ ಹೋಗಿದ್ದಾಳ್ರಿ. 1 ಸ್ಪೂನ್ ಗರಂ ಮಸಾಲ ತೊಗೊಂಡೇನ್ರಿ ಫ್ರೆಂಡ್ಸ್, 1 ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡೇನ್ರಿ, 1 ಸಣ್ಣ ಸ್ಪೂನ್ಲಿ ರೀ ಅರ್ಶಿಣ ಪುಡಿ ರೀ. ನೋಡ್ರಿ ಇಷ್ಟು ಮಿಕ್ಸರ್ಗೆ ಹಾಕೊಂಬರೋಣ್ರಿ. ಈಗ ನನ್ನ ಮಗಳ ಮಿಕ್ಸರ್ಗೆ ಹಾಕಿ ಕೊಡ್ತಾಳ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ರೀ
ಅಕ್ಕಿ ಮಿಕ್ಸರ್ಗೆ ಹಾಕೋದ್ರಾಗ ನಾ ಇಲ್ಲಿ ಎಣ್ಣೆ ಗರಂ ಇಟ್ಟಿದ್ದೇನೆ ರೀ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ ರೀ ಫ್ರೆಂಡ್ಸ್ ರೀ. ಇದಕ್ಕೆ ಒಂದು ಸ್ವಲ್ಪ ಒಂದು 4 ಸ್ಪೂನ್ ಹಾಕಿರಿ ಏನು ಕಡಿಮೆ ಆಗಂಗಿಲ್ಲ ರೀ ಎಣ್ಣೆ ರೀ. ಎಣ್ಣೆ ಆದಷ್ಟು ಬೇಕು ರೀ. ಅದು ಎಣ್ಣೆ ಪನ್ನೀರ್ ಮಸಾಲ ಜಕ್ಕೋತಿದ್ರಿ ಎಣ್ಣೆ ಎಲ್ಲ ರೀ. ಹಾಗಾಗಿ ನಾನು 3 ಸ್ಪೂನ್ ಹಾಕೇನಿ ರೀ. ಜೀರಿಗೆ, ಸಾಸ್ಮೆ ರೀ, 2 ಹಸಿಮೆಣ್ಸಿನ್ಕಾಯಿ ರೀ. ಈಗ ಮಸಾಲೆ ಇಟ್ಟಿದ್ದು ರುಬ್ಬಿದೂರ್ಲೆ ಫ್ರೆಂಡ್ಸ್ ಇದನ್ನೆಷ್ಟು ಇದ್ರೊಳಗೆ ಹಾಕಿಸಿಂದ್ರಿ ಫ್ರೈ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ರೀ. ಹೆಂಗೆ ಫ್ರೈ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಆಗು ಫ್ರೈ ಮಾಡೀವ್ರಿ. ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ತಾ ಇರ್ಬೇಕು ರೀ. ಯಾಕಂದ್ರೆ ಸ್ವಲ್ಪ ತಳ ಹತ್ತು ಚಾನ್ಸಸ್ ಇರ್ತೈತೆ ರೀ. ಹಾಗಾಗಿ ರೀ ಈ ಥರ ನೋಡ್ರಿ ಫ್ರೈ ಒಟ್ಟ ಕೈ ಸ್ಲಿಮ್ ಉರಿ ಇಟ್ಕೆಸಿಂದ್ರಿ ಚಮಚಲೆ ತಿರುತ್ತಾ ಇರ್ಬೇಕು ರೀ ಯಾವಾಗಲೂ ರೀ. ಯಾಕಂದ್ರೆ ಹೊತ್ತು ಚಾನ್ಸ್ ಇರ್ತೈತಲ್ಲ ರೀ. ಹಂಗಾಗಿ ರೀ ನೀರು ಕಮ್ಮಿ ನೀರೇ ಇರಂಗಿಲ್ಲ ರೀ. ಅದು ಸ್ವಲ್ಪ ಮಿಕ್ಸಿ ಒಂದು ಒಳಗೆ ಅಷ್ಟೇ ಇರ್ತೈತೆ ರೀ ನೀರು ರೀ. ಹಂಗಾಗಿ ರೀ ಈಗ ಬರ್ರಿ ನೋಡ್ರಿ ಎಣ್ಣೆ ಎಲ್ಲ ಬರಾಕೈತಿ ನೋಡ್ರಿ ಫ್ರೆಂಡ್ಸ್. ಈ ಥರ ಎಣ್ಣೆ ಬಿಡಾಕೈತಂದ್ರೆ ಮಸಾಲೆ ಫ್ರೈ ಆಗೈತೆ ಅಂತ ಹೇಳ್ರಿ. ಫ್ರೈ ಆದಂತರ ಏನು ಮಾಡೋದ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚರಿಗೆ ಅಷ್ಟು ನೀರು ಸೇರ್ಸಾಕತ್ತೀನಿ ರೀ ನಾನು ರೀ. ಅರ್ಧ ಚರಿಗೆ ಅಷ್ಟು ಆದ ನಂತರ ನೋಡ್ರಿ ಫ್ರೆಂಡ್ಸ್ ಒಂದು ಕುದಿ ಬರ್ಬೇಕ್ರಿ. ಒಂದು ಕುದಿ ಬರ್ಬೇಕ್ರಿ ಫ್ರೆಂಡ್ಸ್. ಒಂದು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಹಾಕಿದ ನಂತರ ಒಂದು ಸತಿ ಚಮಚಲಿ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿದ ನಂತರ ಏನೈತೆ ನೋಡ್ರಿ ನಾವು ಹುರಿದಿಟ್ಟಿದ್ದು ಪನ್ನೀರ್ ರೀ ಇದ್ರೊಳಗೆ ಸೇರಿಸೋಣವ್ರಿ ಫ್ರೆಂಡ್ಸ್ ರೀ. ಈಗ ಸೇರಿಸಿದಿಂದ ಒಂದು 2 ಕುದಿ ಆದ್ರೆ ಸಾಕ್ರಿ ಫ್ರೆಂಡ್ಸ್. ಆಲ್ರೆಡಿ ಒಂದು 10 ನಿಮಿಷನೇ ಆಗುವಂಥ ಪನ್ನೀರ್ ಮಸಾಲ ರೀ. ಡಬ್ಬಿ ಏನು ಮಾಡ್ಲಪ್ಪ ಹಣ್ಣು ಚಿಂತಿರ್ತೈತೆ ನೋಡ್ರಿ ಅಂಥವ್ರಿಗೆ ರೀ ಬೆಳಗ್ಗೆ ಆಗುವಂಥದ್ದು ರೀ. ಈ ಥರ ಕೂಡ ಚಪಾತಿ ಕಾಂಪಿಟೇಷನ್ ಮಸ್ತ್ ಇರ್ತೈತೆ ರೀ ಅಂತ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಹಿಂಗೆ ಮಿಕ್ಸ್ ಮಾಡ್ಕೋದ್ರಿಂದ ರೀ ಸೂಪರಾಗಿ ಬರ್ತೈತೆ ನೋಡ್ರಿ ಫ್ರೆಂಡ್ಸ್ ರೀ. ನಾ ಏನಾರು ಸ್ವಲ್ಪ ಮಾತಾಡಕ್ಕೆ ಇದಾಗ್ತೈತೆ ರೀ ಫ್ರೆಂಡ್ಸ್. ಹಂಗಾಗಿ ರೀ ವಾಯ್ಸ್ ಕೊಡಾಕತ್ತೀನಿ ರೀ. ಮ್ಯಾಲೆ ಕೊತ್ತಂಬರಿ ಡೆಕೋರೇಷನ್ಗೆ ಹಾಕ್ಬೇಕಿತ್ತು ರೀ. ಇಲ್ರಿ ಇದ್ರಾಗ ಹಾಕಿಬಿಡೋಣ. ಯಾಕೆ ಮ್ಯಾಲೆ ಹಾಕಿನಿ ಅಂದರೆ ನನ್ನ ಮಗಳು ಕೊತ್ತಂಬರಿ ಬಂತಂತ ತಿನ್ನಂಗಿಲ್ಲ ರೀ. ಈಗ ಇದ್ರೊಳಗೆ ಹಾಕೋದ್ರಿಂದ ರೀ ಎಲ್ಲ ಸಾಫ್ಟಾಗಿ ಬೆಂದು ಬರ್ತೈತೆ ರೀ. ಹಾಗಾಗಿ ಇದ್ರ ಮ್ಯಾಲೆ ಹಾಕ್ತಾನೆ ರೀ ನಾನು ರೀ. ಒಂದು 5 ನಿಮಿಷ ಮುಚ್ಚಿಬಿಟ್ಟಿದ ನಂತರ ಒಂದು 5 ನಿಮಿಷ ತೆಗಿಬೇಕ್ರಿ ಫ್ರೆಂಡ್ಸ್. ಆಮೇಲೆ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿದಿಂದ ಈಗ ರೆಡಿ ಆಗೈತೆ ರೀ ಫ್ರೆಂಡ್ಸ್ ರೀ. ಈಗ ರೆಡಿ ಆಗೈತೆ ಅಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಫ್ರೆಂಡ್ಸ್ ರೀ ನಾವು ಈಗ ಚಪಾತಿ ಮಾಡೋಣ ರೀ. ಬರ್ರಿ ಫ್ರೆಂಡ್ಸ್ ಚಪಾತಿ ಮಾಡೋದನ್ನು ನೋಡ್ಕೊಂಡು ಬರೋಣ ರೀ. ಇಲ್ಲಿ ಎರಡು ಉಳಿ ತೊಗೊಂಡ್ರಕೆಸಿಂದ್ರಿ ಅದಕ್ಕೆ ಸ್ವಲ್ಪ 2 ಕಡೆ ಹಿಟ್ಟು ಹಚ್ಕೆಸಿಂದರಿ ಈ ಥರ ಲಟ್ಟಿಸ್ಕೋತನ ನೋಡ್ರಿ ಫ್ರೆಂಡ್ಸ್ ರೀ. ಈ ಥರ ಲಟ್ಟಿಸ್ತಾ ಇರ್ಬೇಕ್ರಿ ಅಂತ ನಮ್ಮ ಕಡೆ 3 ಅಂದ್ರೆ ಗಳಿಗೆ ಹಾಕಿ ಚಪಾತಿ ಅಂತಾರೆ ಫ್ರೆಂಡ್ಸ್. ನಮ್ಮ ಕಡೆ ಇದೆ ಉತ್ತರ ಕರ್ನಾಟಕದಾಗ ರೀ. ಆಮೇಲೆ 2 ಪದರಿನ ಚಪಾತಿನೂ ಮಾಡ್ತೀವಿ ರೀ ಫ್ರೆಂಡ್ಸ್ ನಾವು ರೀ. ಇದು ಗಳಿಗೆ ಹಾಕಿ ಗಳಿಗೆ ಅಂತಾರೆ ಇದಕ್ಕೆ ರೀ ನಮ್ಮ ಉತ್ತರ ಕರ್ನಾಟಕದಾಗ ರೀ. ಅಂದ್ರೆ 3 ಮೂಲಿ ಚಪಾತಿನೂ ಅಂತಾರೆ ಫ್ರೆಂಡ್ಸ್. ಗಳಿಗೆ ಚಪಾತಿ ಅಂತಾರೆ. ಹಿಟ್ಟು ಸಾಫ್ಟಾಗಿ ಮೆತ್ತಗಾಗಿ ಬರ್ತೈತೆ ರೀ ಫ್ರೆಂಡ್ಸ್. ನೀವು ನೋಡ್ರಿಗ್ರಿ ನಾನು ಹೇಳಿದ್ರೆ ನಿಮ್ಗೆ ಸುಳ್ಳು ಅನ್ನಿಸ್ತಿರ್ಬೇಕ್ರಿ. ಎಷ್ಟು ಸಾಫ್ಟಾಗಿ ಮೆತ್ತಗಾಗಿ ಬೀದ್ ಬರ್ತೈತೆ ಅಂದ್ರೆ ಫ್ರೆಂಡ್ಸ್ ಅದು ಹೇಳಕ್ಕೆ ಆಗಂಗಿಲ್ಲ ರೀ. ನಿಮ್ಮ ಕ್ಯಾಮ್ರಾದಾಗ ಸ್ವಲ್ಪ ಏನು ಹೆಂಗೆ ಕಾಣ್ತೈತಿ ಏನೋ ರೀ. ರಿಯಲಿ ಇಲ್ಲಿ ನೋಡಿದ್ರೆ ರೀ ಚಪಾತಿ ಎಷ್ಟು ಮಸ್ತ್ ಮೆತ್ತಗಾಗಿ ಬರ್ತಾವೆ ಫ್ರೆಂಡ್ಸ್ ರೀ. ಅಂದ್ರೆ ಗಳಿಗೆ ಹಾಕಿ ಮಾಡೋದ್ರಿಂದ ರೀ ಗಳಿಗೆ ಹಾಕಿ ಮಾಡ್ತಿರ್ಲಿ ಫ್ರೆಂಡ್ಸ್ ಸೂಪರಾಗಿ ಮೆತ್ತಾಗಿ ಬರ್ತಾವ್ರಿ. ಸಾಲಿ ಮಕ್ಕಳಿಗೆ ಕಟ್ತಿರ್ಲಿ ಅವ್ರಿಗೆ ಮೆತ್ತಗೆ ಉಳಿತಾವ್ರಿ ಚಪಾತಿ ರೀ. ಹಂಗಾಗಿ ರೀ ಈಗ ಗ್ಯಾಸ್ ಸ್ವಲ್ಪ ಜೋರು ಇಟ್ಕೆಸಿಂದ ರೀ ಈ ಚಪಾತಿಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ರೀ. ಇದಕ್ಕೆ ಎಣ್ಣೆ ಹಚ್ಕೆಸಿಂದ ರೀ ತವೆಗ ಫಸ್ಟ್ ಚಪಾತಿ ಅಲ್ಲ ಹಾಗಾಗಿ ತವೆಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೆಸಿಂದ ರೀ ಈ ಥರ ಹಾಕ್ಬೇಕು ನೋಡ್ರಿ. ಒಬ್ಬೊಬ್ಬರೆಲ್ಲ ಬೆಲ್ಲುಣಿಗಿಲೇನೆ ಹಾಕ್ತಾರೆ ಚಪಾತಿ ರೀ. ಕೈಲೇನೂ ಹಾಕ್ತಾರೆ. ಆಮೇಲೆ ಇನ್ನು ತಗಡು ಅಂತೀವ್ರಿ ಇದಕ್ಕೆ ತಗಡಿಲೇನೂ ಹಾಕ್ತಾರೆ ಫ್ರೆಂಡ್ಸ್ ರೀ. ನಾನು ಕೈಲೇನೂ ಹಾಕ್ತೇನೆ ರೀ. ಆಮೇಲೆ ತಗಡ್ಲೇನು ಹಾಕೊಂಡ್ರೆ ಬೆಲ್ಲುಣಿಗಿನ್ಲೇ ಹಾಕಂಗಿಲ್ಲ ರೀ ಫ್ರೆಂಡ್ಸ್. ಅವ್ರವ್ರು ತಕ್ಕಂಗೆ ಅವ್ರವ್ರು ಹಾಕ್ತಿರ್ತಾರೆ ರೀ ಅವ್ರಿಗೆ ರೀ ಚಪಾತಿ ಆ ಥರ ಅವ್ರಿಗೆ ಅನುಕೂಲ ಆಗ್ತೈತೆ ನೋಡ್ರಿ ಆ ಥರ ರೀ. ಅಂದ್ರೆ ನಾವು ಚಮಚಿ ಏನು ತೊಗೋಂಗಿಲ್ಲ ರೀ ಕೈಲೇನ ಬೇಯಿಸ್ತೀವಿ ರೀ ಫ್ರೆಂಡ್ಸ್ ರೀ. ಒಬ್ಬರೊಬ್ರು ಚಮಚಲಿನೂ ಹಿಂಗೆ ತಿರುವಿ ಹಾಕ್ತಾರೆ. ನಾವೇನಿಲ್ಲ ರೀ ನಮ್ಗೆ ಅಡ್ಜಸ್ಟ್ ಆಗೈತೆ ರೀ. ನಮ್ಗೆ ರೂಢಿನೇ ಐತ್ರಿ. ಹಿಂಗಾಗಿ ರೀ ನಾವು ಚಮಚ ಅಂತ ಏನು ಯೂಸ್ ಮಾಡಂಗಿಲ್ಲ ರೀ. ಚಪಾತಿಗೆ ಇಲ್ರಿ ರೊಟ್ಟಿಗೆ ಆಗಿಲ್ಲ ರೀ ಫ್ರೆಂಡ್ಸ್ ರೀ. ನೋಡ್ರಿ ಈ ಥರ ಮೆತ್ತಗೆ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಉಬ್ಬಿಕೆಸಿಂದ್ರಿ ಸೂಪರಾಗಿ ಬಂದೈತೆ ನೋಡ್ರಿ. ಸೂಪರಾಗಿ ಮೆತ್ತಗೆ ಬಂದ ನೋಡ್ರಿ ಫ್ರೆಂಡ್ಸ್. ಇಟ್ಟು ಮೆತ್ತಗಂದ್ರೆ ಏನು ಹೇಳಕ್ಕಾಗಲ್ಲ ರೀ. ನಿಮ್ಗೆ ನೋಡೋಕೆ ಹೆಂಗೆ ಅನಿಸ್ತೈತಿ ನೋಡ್ರಿ. ಇಟ್ಟು ಸಾಫ್ಟಾಗಿ ಮೆತ್ತಗಾಗಿ ಚಪಾತಿ ಬರ್ತಾವ್ರಿ. 2 ಪದರಿನೂ ಮಾಡ್ತಾರಿಲ್ರಿ. ಅವು 2 ಪದರ ಅಂದ್ರೆ ರೀ ಒಳಗೆ ಹಿಟ್ಟು ಹಚ್ಚಿ 2 ಒಂದ್ರ ಮೇಲೆ ಒಂದು ಇಟ್ಟು ಲಟ್ಟಿಸಿರ್ತೀವ್ರಲ್ಲ ರೀ ಹಂಗೆ ಪದರು ಬೀಸ್ತಾರೆ ಫ್ರೆಂಡ್ಸ್. ಬರ್ರಿ ಈಗ ನನ್ನ ಮಗಳಿಗೆ ಸಾಲಿ ಟೈಮ್ ಆಗೈತೆ ರೀ
ಆಕಿಗೆ ಹಾಕಿ ಕೊಡಾಕ್ತೀನಿ. ಮಮ್ಮಿ ನಂಗೆ ಊಟಕ್ಕೆ ಕೊಡು, ಚಾ ಬೇಡ ಅಂದೇಳ್ರಿ. ಹಂಗೆ ಡೈರೆಕ್ಟ್ ಊಟ ಮಾಡಾಕತ್ತೀವಿ ಫ್ರೆಂಡ್ಸ್ ರೀ. ಹಾಗಾಗಿ ಡೈರೆಕ್ಟ್ ಊಟಕ್ಕೆ ಕೊಟ್ಟೆ ನೋಡ್ರಿ. ಸೂಪರ್ ಆಗಿ ಬಂದೈತಿ ನೋಡ್ರಿ ಫ್ರೆಂಡ್ಸ್. ಪನ್ನೀರ್ ಮಸಾಲ ರೀ, ಹಂಗೆ ಚಪಾತಿ ರೀ. ನನ್ನ ಮಗಳು ಊಟ ಮಾಡ್ತಾಳೆ ಬರ್ರಿ ಫ್ರೆಂಡ್ಸ್. ಏನಂತಾಳ ನೋಡುನು ರೀ. ಆದ್ರೆ ಅದು ವಯಸ್ಸು ನಾನು ಕೊಡಾಕತ್ತೇನ್ರಿ ರೀ. ಅಕ್ಕಿ ಕೊಟ್ಟಿದ್ದಾಳ್ರಿ ಫ್ರೆಂಡ್ಸ್. ಹಂಗಾಗಿ ರೀ ಈಗ ಸೂಪರಾಗಿ ಬಂದೈತಿ ಮಮ್ಮಿ ಅಂತ ಅಂದೇಳಿ ನೋಡ್ರಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅಂತೇನ್ರಿ. ಮತ್ತು ನೆಕ್ಸ್ಟ್ ಸಿಗ್ತೇನೆ ರೀ ಫ್ರೆಂಡ್ಸ್.